जगदम्बिकां भगवतीं वाणीरवोमात्मिकां कल्याणीं कमनीयकल्पलतां कैवल्यधामेश्वरीं वेदान्तविज्ञानप्रतिपाद्यमानविभवां विद्वन्मनोरञ्जनीं श्रीचक्राञ्चितरत्नपीठनिलयां श्रीराजराजेश्वरी ತತ್ವ ಹೇಳ್ಕೊಡ್ತಾರೆ. ಎಲ್ಲರೂ ಹೇಳಿ, ಎಲ್ಲರೂ ಜೋರಾಗಿ ಹೇಳಿ. ಹೇಳ್ಕೊಡ್ತಾರೆ, ಆಮೇಲೆ ಎಲ್ಲರೂ ಹೇಳೋದು. ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ, ಪುತ್ರನ ಮೇಲೆ ಪ್ರೀತಿ ಮಾತೆ ಮಂಗಳ ದೇವತೆ, ಮಾತೆ ಮಂಗಳ ದೇವತೆ, ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ, ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ, ಪೂತೆ ಪಾಲಿತ ಭಕ್ತ, ಪೂತೆ ಪಾಲಿತ ಭಕ್ತ, ರಾಧೆ ಲೋಕತ್ರಯ, ಭ್ರಾತೆ ಲೋಕತ್ರಯ, ಪೂತೆ ಪಾಲಿತ ಭಕ್ತ ವ್ರಾತೆ ಲೋಕತ್ರಯ, ಭೂತೆ ಪಾಲಿತ ಭಕ್ತ ಭ್ರಾತೆ ಲೋಕತ್ರಯ, ಖ್ಯಾತೆ ಶಂಕರ ಮನ ಪ್ರೀತೆ ಬೂಧರ ಜಾತೆ, ಖ್ಯಾತೆ ಶಂಕರ ಮನ ಪ್ರೀತೆ ಭೂಧರ ಜಾತೆ, ಮಾತೆ ಮಂಗಳ ದೇವತೆ, ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ, ದೀನ ರಕ್ಷಕಳು ನೀನು, ದೀನ ರಕ್ಷಕಳು ನೀನು, ದೀನರೊಳತಿ ದೀನನಾಗಿರುವೆ ನಾನು, ದೀನೊಳತಿ ದೀನನಾಗಿರುವೆ ನಾನು, ಕಾಣೆ ನಿನ್ನನು ಬಿಟ್ಟರನ್ಯ ದೈವವ ನಾನು, ಕಾಣೆ ನಿನ್ನನು ಬಿಟ್ಟರನ್ಯ ದೈವವ ನಾನು, ಪ್ರಾಣಧಾರಣೆ ಗನ್ನ ಪಾನವ ಕೊಡು ನೀನು, ಪ್ರಾಣಧಾರಣೆ ಗನ್ನ ಪಾನವ ಕೊಡು ನೀನು, ಮಾತೆ ಮಾತೆ ಮಂಗಳ ದೇವತೆ, ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ, ಮೂಢನಾಗಿರುವೆ ನಾನು, ಮೂಢನಾಗಿರುವೆ ನಾನು, ಔದಾಸೀನ್ಯ ಮಾಡಬೇಡಮ್ಮ ನೀನು, ಔದಾಸೀನ್ಯ ಮಾಡಬೇಡಮ್ಮ ನೀನು, ಆಡುವ ಮಗನಿವನಾಡೋ ಮಾತನು ಕೇಳು, ಆಡುವ ಮಗನೀವನಾಡೋ ಮಾತನು ಕೇಳು, ರೂಢಿಯಿಂದ ಭಯವ ನೀಡಿ ಪ್ರೀತಿಯ ತಾಡು, ರೂಢಿಯಿಂದ ಭಯವ ನೀಡಿ ಪ್ರೀತಿಯ ತಾಳು, ಮಾತೆ ಮಂಗಳ ದೇವತೆ, ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ, ಶೋಕ ಸಾಗರ ವಾಸನ, ಶೋಕ ಸಾಗರ
ಶಂಕರ ದಾಸನ ಯಾಕಮ್ಮ ಸಂಶಯ ಬೇಕಿನ್ನು ನಿಶ್ಚಯ ಯಾಕಮ್ಮ ಸಂಶಯ ಬೇಕಿನ್ನು ನಿಶ್ಚಯ ಏಕವೆನ್ನುತ ನಿನ್ನೋಳೇಕವಾಯಿತು ಕಾಯ ಏಕಮೆನ್ನುತ ನಿನ್ನೋಳೇಕವಾಯಿತು ಮನ ಮಾತೆ ಮಂಗಳ ದೇವತೆ ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ ಪೂತೆ ಪಾಲಿತ ಭಕ್ತ ವ್ರಾತೆ ಲೋಕತ್ರಯ ಪೂತೆ ಪಾಲಿತ ಭಕ್ತ ವ್ರಾತೆ ಲೋಕತ್ರಯ ಖ್ಯಾತೆ ಶಂಕರ ಮನ ಪ್ರೀತೆ ಭೂಧರ ಜಾತೆ ಖ್ಯಾತೆ ಶಂಕರ ಮನ ಪ್ರೀತೆ ಭೂಧರ ಜಾತೆ ಮಾತೆ ಮಂಗಳ ದೇವತೆ ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ ಪುತ್ರನ ಮೇಲೆ ಪ್ರೀತಿಯನ್ನಿಡು ಲಲಿತೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೈ ಎತ್ತಿ ಕೊಡಿಪ್ಪ. ಹತ್ರ ಇಟ್ಕೊಳ್ಳಿ. ಅಲ್ಲ ಹಿಂಗೆ ಇಟ್ಕೊಳ್ಳಿ. ಸ್ವಪ್ನದ ಬಗ್ಗೆ. ಸ್ವಪ್ನ ಅಂದ್ರೆ ಏನು? ಸ್ವಪ್ನ ಅಂದ್ರೆ ನಾನು ಬೆಳಿಗ್ಗೆ ಹೊತ್ತು ನನ್ನ ಮನಸ್ಸು ಬುದ್ಧಿಗಳು ಇಂದ್ರಿಯಗಳ ಮುಖಾಂತರ ಹೋಗಿ ಏನೇನು ವಿಷಯಗಳ ಚಿತ್ರಗಳನ್ನೆಲ್ಲ ಪಡ್ಕೊಂಡು ಬಂದಿರುತ್ತೋ ಕೇವಲ ವಿಷಯಗಳೇ ಏನು ಬಂದ್ಬಿಡೋಲ್ಲ. ಇವಾಗ ನಾನು ಆನೆ ನೋಡಿದ್ರೆ ಆನೆ ನನ್ನ ಹತ್ರ ಬರೋಲ್ಲ, ಆನೆ ಚಿತ್ರ ಮಾತ್ರ ಬರುತ್ತೆ. ಹೌದಾ? ಬಂದ್ರೆ ಆ ಕೇವಲ ಚಿತ್ರ ಮನಸ್ಸಿನ ಮೇಲೆ ಹಾಗೇ ಉಳ್ಕೊಂಡಿರುತ್ತೆ. ಹೌದಾ? ನಾನೇನೋ ಆನೆ ಅದ್ರ ಪಾಟ್ ಬಂದಿರುತ್ತೆ. ನಾನು ಇಲ್ಲಿಂದ ಆನೆ ಅಕಸ್ಮಾತ್ ನಾನು ಅಟ್ಸ್ಕೊಂಡ್ ಬಂದ್ಬಿಟ್ಟಿದ್ರೆ, ಅಕಸ್ಮಾತ್ ನಾನು ಬಿದ್ದೋಗಿದ್ದಿದ್ರೆ, ನಾನು ತುಳಿದ್ಬಿಟ್ಟಿದ್ರೆ ಅಂತ ಸುಮ್ಮನೆ ಏನೋ ಅನ್ಕೋತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಇವಾಗ ಆನೆ ಚಿತ್ರ ಬಂದಿರುತ್ತೆ, ಈ ಭಯ ಇರುತ್ತಲ್ಲ, ಅದ್ರ ಜೊತೆಗೆ ಏನೇನೋ ಆಗಿರ್ತಾವಲ್ಲ ಮನಸ್ಸು, ಅದೆಲ್ಲ ರೆಕಾರ್ಡ್ ಆಗ್ತಾ ಹೋಗುತ್ತೆ. ನಾನು ಏನೇನು ಚಿಂತನೆ ಮಾಡ್ತೀನಿ ಅದೆಲ್ಲ ರೆಕಾರ್ಡ್ ಆಗ್ತಾವೆ. ಮಲಗಿದ ಮೇಲೆ ಇಂದ್ರಿಯಗಳು ಮಾತ್ರ ಮಲಗುತ್ತೆ. ಅಂದ್ರೆ ಏನು? ಕೈ ಕಾಲು ಇದೆಲ್ಲ, ಕಿವಿ ಮೂಗು ಉಸಿರಾಡ್ತಾ ಇರುತ್ತೆ, ಅದ್ರ ವಾಸನೆ ಇರೋದು ನಿಂತೋಗುತ್ತೆ. ಉಸಿರಾಡ್ತಾ ಇರುತ್ತೆ, ವಾಸನೆ ಗೊತ್ತಾಗಲ್ಲ. ಗೊತ್ತಾಗಲ್ವಾ? ಈ ಇಂದ್ರಿಯಗಳು ಮಾತ್ರ ಕೆಲಸ ನಿಲ್ಲಿಸ್ಬಿಟ್ಟು ಮನಸ್ಸು ಮಾತ್ರ ತನ್ನ ಕೆಲಸ ಇನ್ನೂ ನಿಲ್ಲಿಸಿರಲ್ಲ. ಆಯ್ತಾ? ಇವಾಗ ವಸ್ತುಗಳ ಕೇವಲ ಬೆಳಕು ಮಾತ್ರ ಇರುತ್ತೆ, ವಸ್ತುವಿನ ಬೆಳಕು. ಇವಾಗ ಶೂಟಿಂಗ್ ಎಲ್ಲೋ ತೆಗೆದಿದ್ರೆ ಅದನ್ನೆಲ್ಲ ಒಂದು ರೀಲಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಆಮೇಲೆ ತಗೊಂಡು ಬಂದು ಡಾರ್ಕ್ ರೂಮ್ ಅಂತ ಇರುತ್ತೆ, ಆ ಡಾರ್ಕ್ ರೂಮ್ ಒಳಗಡೆ ರೀಲ್ನ ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಹಿಂಗೆ ಒಣಗಾಕ್ತಾರೆ. ಆಮೇಲೆ ಡ್ರೈ ಆದರೆ ಆಮೇಲೆ ಅದ್ರ ಮೇಲೆ ಲೈಟ್ ಬಿಟ್ಟರೆ ಆವಾಗ ನೆಗೆಟಿವ್ ಅಲ್ಲಿ ಸಿನಿಮಾ ಕಾಣುತ್ತಲ್ವ, ಆ ಪಿಕ್ಚರ್ ಕಾಣುತ್ತಲ್ವ, ಕಾಣಲ್ವಾ? ಅದೇ ಕೆಲಸ ಇಲ್ಲೂ ಆಗುತ್ತೆ, ಸೇಮ್ ಥಿಂಗ್. ಅವಾಗೇನಾಗುತ್ತೆ, ಅಲ್ಲಿ ಚಲನೆ ಜೊತೆ ಇರುತ್ತೆ. ನಾನು ಹೆದರ್ಕೊಂಡಿರೋದು ಅಕಸ್ಮಾತ್ ಓಡ್ ಬಂದಿದ್ರೆ, ನಾನು ಬಿದ್ದೋಗಿದ್ದಿದ್ರೆ, ಅಟ್ಟಿಸ್ಕೊಂಡ್ ಬಂದಿದ್ರೆ, ತುಳಿದು ಬಿಟ್ಟಿದ್ದಿದ್ರೆ ಇತ್ಯಾದಿ. ಇಲ್ಲಿ ಮನಸ್ಸು ಅನ್ನೋದು ಇಟ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ಪಿಕ್ಚರ್, ಸ್ಟೇಷನರಿ ಅಲ್ಲ ಅದು. ಮನಸ್ಸು ಅನ್ನೋದು ವಾಯುವಿನಿಂದ ಸ್ವಲ್ಪ ಎಲ್ಲ ಹೋಗ್ತದೆ. ಅಂದ್ರೆ ಮನಸ್ಸು ಅನ್ನೋದು ಒಂದು ಪ್ರಕಾಶ, ಒಂದು ಜ್ಯೋತಿ. ಅಲ್ಲಿ ಬೆಳಕು ಕಾಣುತ್ತಾನೆ, ಆದರೆ ಅದು ಕೆಲಸ ಮಾಡೋದು ಯಾವಾಗ ಅಂದ್ರೆ ವಾಯುವಿನ ಜೊತೆ ಸಾನ್ನಿಧ್ಯ ಇದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ, ಇಲ್ಲಾಂದ್ರೆ ಕೆಲಸ ಮಾಡೋಲ್ಲ. ಇವಾಗ ದೀಪ ಅನ್ನೋದು ಹೇಗೆ ಉರಿಯುತ್ತೆ ಅಂದ್ರೆ, ಗಾಳಿ ಇದ್ರೆ ದೀಪ ಉರಿಯುತ್ತೆ, ಇಲ್ಲಾಂದ್ರೆ ಉರಿಯಲ್ಲ. ಹೌದಲ್ವಾ?
ದೀಪ ಹಿಂಗೆ ಉರಿಯಲ್ಲ, ನೀವು LED ಬಲ್ಬ್ ಥರ ಉರಿಯಲ್ಲ, ಹೇಗುತ್ತೆ ಹಿಂಗೆ ಆಡ್ತಾ ಇರ್ತಲ್ವ. ಹಾಗೆ ಮನಸ್ಸು ಕೂಡ ಆಡ್ತಾನೇ ಇರುತ್ತೆ, ಸತತವಾಗಿ ಆಡ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸಂಕಲ್ಪಾತ್ಮಕಂ ವಿಕಲ್ಪಾತ್ಮಕಂ ಅಂತ ಹೇಳೋದು. ಆದ್ರಿಂದ ಈ ಸಿನಿಮಾ ಏನು ತೆಗೆದಿತ್ತಲ್ಲ ಮನಸ್ಸು ಅಲ್ಲಿ, ಆವಾಗ ಕನಸು ಬೆಳೀತಲ್ಲ ಕತ್ಲಲ್ಲಿ ನಿದ್ದೆ ಮಾಡ್ತಾರೆ, ಆಗ ನಿಜವಾಗ್ಲೂ ಆನೆ ಅಟ್ಟಿಸ್ಕೊಂಡ್ ಬಂದ ಹಾಗೆ, ನಾನು ಬಿದ್ದೋದ ಹಾಗೆ ಅಂತ ಇರುತ್ತೆ. ಗೊತ್ತಾಗಲಿಲ್ಲ? ಅಷ್ಟೇ ಕನಸು ಅಂದರೆ ಅದಕ್ಕೆ ಅಷ್ಟೇ ಬೆಲೆ, ಅದಾದ್ಮೇಲೆ ಬೆಲೆ ಇಲ್ಲ. ಬೆಲೆ ಇದೆ. ಯಾವಾಗ ಬೆಲೆ ಇದೆ ಅಂದರೆ, ಉಪಾಸಕರು ಇರ್ತಾರೆ, ಉಪಾಸಕರಿಗೆ ಚೆನ್ನಾಗಿ ಅನುಷ್ಠಾನ ಮಾಡೋರಿಗೆ, ಅವ್ರಿಗೆ ಎಲ್ಲ ಸ್ವಪ್ನಗಳ ಮುಖಾಂತರ ಗೋಚರವಾಗೋ ತರಹ ಪರಮಾತ್ಮನು ಕೊಡ್ತಾನೆ ಸ್ವಪ್ನವನ್ನ. ಇದು ನಮಗ್ ಬರೋ ಸ್ವಪ್ನಗಳು, ನನಗೆ ದೇವಿ ಸ್ವಪ್ನಲ್ಲಿ ಬಂದಿದ್ಲು ಅಂತ ನಾವು ಹೇಳ್ತೀವಲ್ಲ, ಆ ಥರ ಅಲ್ಲ. ಸುಮ್ಮನೆ ನಾವು ಫೋಟೋ ನೋಡಿ ನಮ್ಮ ಭಾವನೆನ ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಅಷ್ಟೇ. ಅದು ಗೊತ್ತಾಯ್ತಲ್ವಾ? ಅದು ಆ ತರಹ ಅಲ್ಲ, ಅವ್ರಿಗಾಗೋದು ಆ ತರಹ ಅಲ್ಲ. ಅದು ಸ್ವಪ್ನಗಳು ಅನ್ನೋದು ನಾವು ತಗೊಳ್ಳೋದಲ್ಲ. ನಂಗೆ ಏನ್ ಬೇಕೋ ಸ್ವಪ್ನ ಕಾಣಕ್ಕಾಗಲ್ಲ. ಗೊತ್ತಾಗ್ಲಿಲ್ವಾ? ಗಂಡಸು ಹೆಂಗಸಾಗಿ ಬರೋಲ್ಲ, ಗೊತ್ತಾ ನನಗೆ? ಗಂಡಸಿಗೆ ತಾನೇ ಹೆಂಗಸಾಗಿ ಸ್ವಪ್ನ ಬರೋಲ್ಲ, ಹೆಂಗಸಿಗೆ ತಾನೇ ಗಂಡಸಾಗಿ ಸ್ವಪ್ನ ಬರೋಲ್ಲ. ಅಂದ್ರೆ ನಾವು ಸ್ವಭಾವದಲ್ಲಿ ಇರೋದಕ್ಕೆ ವಿರುದ್ಧವಾಗಿರುವಂತಹ ಕನಸುಗಳು ಬರೋಲ್ಲ. ಇವಾಗ ಯಾರೋ ಒಬ್ರು ಇರ್ತಾರೆ ಅಂದ್ಕೊಳ್ಳಿ, ತುಂಬಾ ಅನುಷ್ಠಾನ ಬರೋರು, ಅವ್ರಿಗೆ ಏನೋ ಸಿಗರೇಟ್ ಸೇರ್ತಾ ಇರೋದಾರ ಎಲ್ಲ ಕನಸು ಬರೋಲ್ಲ. ಗೊತ್ತಾಗ್ತಲ್ಲ ನನಗೆ? ಆ ತರಹ ಇರುತ್ತೆ. ಆದ್ರೆ ಇಲ್ಲಿ ಸ್ವಪ್ನಗಳನ್ನು ಕೊಡೋನು ಹಿರಣ್ಯಗರ್ಭನು. ಯಾವ ಸ್ವಪ್ನಗಳಿಗೆ ಯಾವಾಗ ಬರಬೇಕು, ಎಷ್ಟು ಕಾಲ ಇರಬೇಕು, ಅದೆಲ್ಲ ಅವನ ನಿಯಂತ್ರಣದಲ್ಲಿ ಇರುತ್ತೆ. ಅವನು ಕೊಡ್ತಾನೆ. ನಾನು ಅದನ್ನ ಅದೇ ನಾನು ಅಂತ ಅಂದ್ಕೊಂಡು ಸುಮ್ಮನೆ ಏನೋ ಭ್ರಾಂತಿಯಿಂದ ಇರ್ತೀನಿ ಅಷ್ಟೆ. ಆಮೇಲೆ ತುರಿಯ ಅಂದ್ರೆ 4 ಅಂತ ಅರ್ಥ. ಇವಾಗ ವಿಶ್ವರೂಪ, ಜಾಗರಣಿ, ಸ್ವಪಂತಿ, ತೈಜಸಾತ್ಮಿಕ, ಸುತ್ತ, ಪ್ರಾಜ್ಞಾತ್ಮಿಕ, ತುರಿಯ ಅಂತ ಬರುತ್ತೆ. ಅಲ್ಲಿ ಇದು 3 ಅವಸ್ಥೆಗಳು. ಅವಸ್ಥಾ ಅಂದ್ರೆ ಏನು ಗೊತ್ತಾ? ಲಿಮಿಟೇಷನ್ ಇದೆ ಅಂತ ಅರ್ಥ. ಅವಸ್ಥೆ ಅಂದ್ರೇನು? ಇಷ್ಟೇ ಅಂತ ಅರ್ಥ. ಅದು ಮುಗಿದೋಗುತ್ತೆ. ಎಷ್ಟೊತ್ತು ಜಾಗೃತಲ್ಲಿ ಇರೋಕ್ಕಾಗುತ್ತೆ? ಸ್ವಲ್ಪ ಹೊತ್ತಿರ್ಬೋದು. ಆಮೇಲೆ ಸುಸ್ತಾಗಬೇಕು, ಅವ್ನು ನಿದ್ದೆ ಮಾಡೇ ಮಾಡ್ತಾನೆ. ಆಮೇಲೆ ಕನಸು ಕಾಣ್ತಾನೆ. ಎಷ್ಟೊತ್ತು ಕನಸು ಕಾಣ್ತಾನೆ? ಸ್ವಲ್ಪ ಹೊತ್ತು ಕಾಣ್ತಾನೆ. ಆಮೇಲೆ ಮಲಗ್ತಾನೆ. ಎಷ್ಟೊತ್ತು ಮಲಗ್ತಾನೆ? ಸ್ವಲ್ಪ ಹೊತ್ತೆ. ಆಮೇಲೆ ಎಚ್ಚರಿಕೆ ಆಗೇ ಆಗುತ್ತೆ ಅವನಿಗೆ. ಯಾಕೆಂದ್ರೆ ಅವ್ನ ಕರ್ಮ ಫಲ ಇರುತ್ತಲ್ಲ, ಅವನನ್ನು ಒತ್ತಿ ಎಬ್ಸುತ್ತೆ. ಎಬ್ಸಿ ಅವನು ತಿರುಗಿ ವೆಂಕಟೇಶ ಸಂತೋಷ ಅನ್ಕೊಂಡು ಓಡಾಡ್ತಾ ಇರ್ತಾನೆ. ಈ ಬಿಟ್ಟು ಇದೆಲ್ಲ ಈ 3 ಅವಸ್ಥೆಗಳಲ್ಲಿ ಬಿಟ್ಟು ಇದೆ. ಈ ಅವಸ್ಥೆಗಳಲ್ಲಿ ಸೇರದೆ ಇರುವಂತಹದ್ದು. ಅದಕ್ಕೆ ಅವಸ್ಥೆ ಇಲ್ಲ. ತುರಿಯಾವಸ್ಥಾ ಅಂತ ಇಲ್ಲ, ತುರಿಯ. ಇದನ್ನಿಟ್ಕೊಂಡು ಅದನ್ನು ಹೇಳ್ತಾರೆ ಅಷ್ಟೆ. ಗೊತ್ತಾಗಲ್ವಾ? ಸ್ವಪಂತಿ, ತೈಜಸಾತ್ಮಿಕ, ಸುಪ್ತ, ಪ್ರಾಜ್ಞಾತ್ಮಿಕ, ತುರ್ಯ, ಸರ್ವಾವಸ್ಥಾ ವಿವರ್ಜಿತ ಅನ್ನತ್ತೆ. 4ನೇದು ಅಂದ್ರೆ ಏನು? ಇವಾಗ ಜಾಗರಣಿ ಅಂದಾಗ ವಿಶ್ವರೂಪ ಅಂತ ಆಯ್ತು. ಸ್ವಪಂತಿ, ತೈಜಸಾತ್ಮಿಕ ಅಂದಾಗ ತೈಜಸ್ಸನ ಯಾರು ತೈಜಸ್ಸನ? ಹಿರಣ್ಯಗರ್ಭ. ಚೆನ್ನಾಗಿ ಜ್ಞಾಪಕ ಇರ್ತವೆ, ಮರ್ತೋಗ್ಬಾರ್ದು. ಹಿರಣ್ಯಗರ್ಭನು. ಪ್ರಾಜ್ಞನ ಯಾರು? ಅವಾಗ ಸುಷುಪ್ತಿಯಲ್ಲಿ ಅಲ್ಲಿ ಬಂತಲ್ಲ, ಸುಪ್ತ, ಪ್ರಾಜ್ಞಾತ್ಮಿಕ ಅಂತಲ್ಲ. ಪ್ರಾಜ್ಞಾತ್ಮಿಕ ಅಂದ್ರೆ ಆ ಪ್ರಾಜ್ಞಾ ಯಾರು? ಪ್ರಾಜ್ಞಸ್ತು ಪರಮೇಶ್ವರ, ಈಶ್ವರನು. ಆಯ್ತಲ್ವಾ? ಇವಾಗ ಇಲ್ಲಿಂದ ನೋಡ್ಕೊಂಡು ಹೋಗಿ, ಈ ವಿಶ್ವವೆಲ್ಲ ಜಾಗೃತನಲ್ಲಿ ವ್ಯವಹಾರ ಆಗ್ತಾ ಇರ್ಬೇಕಾದ್ರೆ ವಿಶ್ವರೂಪ. ಆಮೇಲೆ ಎಲ್ಲರ ಇವಾಗ ಇದೆಲ್ಲ ವ್ಯಷ್ಟಿ ಅಂದ್ರೆ ನಮ್ ಇಂಡಿವಿಜುವಲ್. ಇಲ್ಲಿ ಜಾಗೃತ್ ಅಂತೇನಿದೆಯೋ ಅಲ್ಲೂ ಜಾಗೃತಾನೆ, ಇನ್ನೆಲ್ಲರದು ಜಾಗೃತಾನೆ. ಇವಾಗ ಎಲ್ಲರ ಜಾಗೃತ ವ್ಯವಹಾರಗಳನ್ನು ಮಾಡ್ತಾ ಇರೋನು ವಿಶ್ವರೂಪ.
ಹಾಗೇನೆ ಎಲ್ಲರ ಕನಸುಗಳನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ತೈಜಸ್ಸನ ಹಿರಣ್ಯಗರ್ಭ. ಇದು ವ್ಯಷ್ಟಿ ಮನಸ್ಸಾದ್ರೆ ಹಿರಣ್ಯಗರ್ಭ ಅಂದ್ರೇನೆ ಎಲ್ಲ ಮನಸ್ಸು ಬುದ್ಧಿಗಳನ್ನ ಸೇರಿ ಗುಡ್ಡೆ ಹಾಕೊಂಡು ಒಬ್ರು ಅನ್ನೋ ಹಿರಣ್ಯಗರ್ಭ ಅಂತಾರೆ. ಗೊತ್ತಾಯ್ತಾ ನಮ್ಗೆ? ಎಲ್ಲರ ಅಂದ್ರೇನು ಸಮಷ್ಟಿ ಮನಸ್ಸು ಬುದ್ಧಿಗಳನ್ನ ಹಿರಣ್ಯಗರ್ಭ ಅಂತಾರೆ. ಆಯ್ತಾ? ಅದನ್ನು ಬಿಟ್ರೆ ಕೇವಲ ನಾನು ಅಂತ ಮಾತ್ರ ಇರುತ್ತೆ. ಇಲ್ಲಿ ಗಾಢ ನಿದ್ದೆಯಲ್ಲಿ, ಸುಷುಪ್ತಿಯಲ್ಲಿ ಕೇವಲ ನಾನು ಅಂದ್ರೆ ಗೊತ್ತಾ, ನಾನು ಬುದ್ಧಿ ಅಂತೆಲ್ಲ ಬರೋಲ್ಲ. ಕೇವಲ ನಾನು ಅದೊಂದೇ ಇರುತ್ತೆ, ನಾನು ಅನ್ನೋದೊಂದೇ ಇರುತ್ತೆ. ಆ ಕೇವಲ ನಾನು ಅನ್ನೋಂಥದ್ದೊಂದಿದೆ, ಪರಮೇಶ್ವರನಲ್ಲಿ ಮಾತ್ರ ಅದಿರೋದು. ನಮ್ಮಲ್ಲಿ ಏನಿರುತ್ತೆ, ಅಲ್ಲಿಗೂ ಅನ್ನೋ ವ್ಯತ್ಯಾಸನ, ನಾನು ಬಂದ ತಕ್ಷಣ ನನಗೆ ನಾನು ಇದು ಅಂತ ಜೊತೆ ಕೂಡ್ಕೊಂಡ್ ಬರುತ್ತೆ, ಅಂಟಿಸ್ಕೊಂಡು ಬರುತ್ತೆ. ಅಲ್ಲಿ ಹಂಗೆ ಬರೋಲ್ಲ, ಪರಮೇಶ್ವರ ಕೇವಲ ನಾನು ಅಂತ ಬರುತ್ತೆ. ಅದಕ್ಕೆ ಪ್ರಜ್ಞಪ್ತಿ ಮಾತ್ರಂ ಅಂತಾರೆ. ತುಂಬಾ ಇಂಪಾರ್ಟೆಂಟ್ ಟರ್ಮಿನಾಲಜಿ ಇದೆಲ್ಲ. ಈಶ್ವರನಿಗೆ ಏನಿರೋದು ಪ್ರಜ್ಞಪ್ತಿ ಮಾತ್ರಂ ಅನ್ನತ್ತೆ. ಪ್ರಜ್ಞಪ್ತಿ ಮಾತ್ರ. ಜ್ಞಪ್ತಿ ಅಂದ್ರೇನು? ಸುಮ್ಮನೆ ನಾನು, ಕೇವಲ ನಾನು ಅಂತ. ನಾನು ಇಂಥದ್ದು ಅಂತಿರೋಲ್ಲ, ನಾನೊಬ್ನೇ ನಾನು ಅಂತಿರುತ್ತೆ. ಕೇವಲ ಅಹಂ ಅಲ್ಲಿ. ಗೊತ್ತಾಗಲಿಲ್ವಾ? ನಾನು ಅದ್ರ ಜೊತೆ ಯಾವ ಅಟ್ಯಾಚ್ಮೆಂಟ್ಸು ಇಲ್ಲ, ಅದು ನಾನು. ಅದನ್ನು ಬಿಟ್ಬಿಟ್ಟು ತುರಿಯ ಅಂದ್ರೆ ಈ ನಾನು ಅನ್ನೋದು ಇಲ್ಲ, ಅದಲ್ಲ. ಅದನ್ನ ತುರಿಯ ಅಂದ್ರೆ ಪರಬ್ರಹ್ಮ ಸ್ವರೂಪ ಅಂತ ಹೇಳೋದು ಅಲ್ವಾ? ಹೇಳಿ ಯಾರು ಇಲ್ಲೊಬ್ರಿ. ಮಂತ್ರಸಿದ್ಧಿ ಬಗ್ಗೆ ಅವಾಗ್ಲೇ ಹೇಳಿದ್ದೆ, ಅದನ್ನ ಒಂಚೂರು ವಿಸ್ತಾರ ಮಾಡಿ. ಮಂತ್ರಸಿದ್ಧಿ ಅಂತಾನೆ ಬರೋ ವಿಷಯ ಬರುತ್ತೆ, ಅದರಲ್ಲಿ ಜ್ಞಾಪಕವಾಗಿ ಇನ್ನೊಂದ್ಸರಿ ಹೇಳಿ. ಇನ್ನೊಂದು ಇದೆಯಾ? ಇದು ಪುನರುಚ್ಚಾರಣೆಗೂ ಆಮೇಲೆ ಜಪಕ್ಕೂ ಏನು ಜಪ ಮಾಡೋದಕ್ಕೆ ಪುರಸ್ಚರಣ ಇಲ್ಲ. ಜಪವನ್ನೇ ಒಂದು ಕ್ರಮದಲ್ಲಿ ಮಾಡೋದಕ್ಕೆ ಪುರಸ್ಚರಣ ಅಂತ ಹೆಸರು. ಪುರಸ್ಚರಣ ಮಾಡೋದು ಅನ್ನೋದು ಯಾವುದೋ ಒಂದು ಮಂತ್ರ ಸಿದ್ಧಿಗೋಸ್ಕರ ಮಾಡುವಂತಹದ್ದಕ್ಕೆ ಪುರಸ್ಚರಣ ಅಂತ ಹೆಸರು. ನನಗೆ ಪುರಸ್ಚರಣ ಬೇಡ, ಏನು ಬೇಡಪ್ಪ, ನಾನು ಸುಮ್ಮನೆ ಜಪ ಮಾಡ್ಕೊಳ್ತಾ ಹೋಗ್ತೀನಿ ಅಂದ್ರೆ ತಪ್ಪಲ್ಲ. ಗೊತ್ತಾಗಲಿಲ್ಲ? ಪುರಸ್ಚರಣ ಅನ್ನೋದು ಇಟ್ಸ್ ಅ ವೆರಿ ಸ್ಪೆಸಿಫಿಕ್ ಪ್ರೊಸೀಜರ್. ನಾನು ಪುರಸ್ಚರಣ ಮಾಡಬೇಕು ಅಂದ್ರೆ ಏನೇನೋ ಇದೆ. ಇವಾಗ ಗಣಪತಿಯಲ್ಲಿ ಪುರಸ್ಚರಣ ಮಾಡಬೇಕು ಅಂದ್ರೆ ಅವನಿಂಥ ಕೆಂಪು ವಸ್ತ್ರವನ್ನೇ ಇಟ್ಟಿರ್ಬೇಕು, ಅವನಿಂಥ ಚಾಪೆಯಲ್ಲೇ ಮೇಲೆ ಮಲ್ಕೋಬೇಕು, ಅದಕ್ಕೆ ಇಷ್ಟು ಎತ್ತರ ದೀಪ ಇಟ್ಟಿರ್ಬೇಕು, ಅದು ಉರಿತಾನೆ ಇರಬೇಕು, 9 ದಿವಸ ಆರಬಾರ್ದು, ಅವ್ನು ಈ ದಿಕ್ಕಲ್ಲಿ ತಿರ್ಕೊಂಡು ಮಲ್ಕೊಂಡಿರ್ಬೇಕು, ಅವನು ಇದೇ ಊಟ ಮಾಡಬೇಕು, ಪ್ರತಿದಿನ ಇಷ್ಟೇ 1000 ಮಾಡಬೇಕು, ಅವ್ನಿಗೆ ಇಷ್ಟ ಬಂತು, ಟೈಮ್ ಇದೆ ಜಾಸ್ತಿ ಮಾಡಂಗಿಲ್ಲ, ಏನೇನೋ ಇದೆ. ಅಷ್ಟಕ್ಕೆ ನಿಂತೋಗಲ್ಲ. ಅದೆಲ್ಲ ಆದ್ಮೇಲೆ ಅವ್ನು ಹೋಮ ಮಾಡಬೇಕು, ಇಂಥ ದ್ರವ್ಯಗಳೇ ಹಾಕಬೇಕು, ಆಮೇಲೆ ಇಂಥ ತರ್ಪಣನೇ ಕೊಡಬೇಕು, ಇಷ್ಟು ಬ್ರಾಹ್ಮಣರಿಗೆ ಊಟ ಹಾಕ್ಬೇಕು, ಇಷ್ಟು ಉದ್ದ ಇದೆ ಪುರಸ್ಚರಣ ಅಂದ್ರೆ. ಅದೆಲ್ಲ ಮಾಡೋವರೆಗೆ ಅವನ ಮಂತ್ರ ಸಿದ್ಧಿ ಆಗೋಲ್ಲ. ಶ್ರೀಚಕ್ರ ಮನುಷ್ಯ ದೇಹ ರಚನೆಗೆ ಹೇಗೆ ಹೋಲುತ್ತೆ, ಹಾಗೆ ಹೋಲ್ತದೆ. ಹೋಲತ್ತೆ ಹೇಳ್ತೀನಿ. ಒಂದು ಸ್ವಲ್ಪ ಮಟ್ಟಿಗೆಲ್ಲ ನಿಮ್ಗೆ ಹೇಳಿದ್ದೀನಿ. ಅವರು ಮೈಕ್ ಕೊಡಿ. ಈ ಶ್ರೀವಿದ್ಯಾ ಉಪಾಸನೆ ಮಾಡುವಾಗ ಭೋಗ ಮೋಕ್ಷ ಎರಡನ್ನೂ ಕರುಣಿಸ್ತಾಳೆ ಅನ್ನೋ ಒಂದು ಹೇಳೋ ರೀತಿ ಇದೆ. ಸೊ ಈಗ ನಾವ್ ಯಾವ್ದೋ ಒಂದು ಕಾಮ್ಯಾರ್ಥವಾಗಿ, ಈಗ ನಾನು ನನ್ನ ಸಂಗೀತ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡು ನಾನು ಮಾಡುವಾಗ ಎಲ್ಲರಲ್ಲೂ ಅಮ್ಮನವರೇ ಇದ್ದಾರೆ, ನನ್ನಲ್ಲೂ ಇದ್ದಾರೆ ಅನ್ನೋ ಒಂದು ಉನ್ನತ ಭಾವನೆಯನ್ನು ಬೆಳೆಸ್ಕೊಂಡಾಗ ಅದು ಹೇಗೆ ನಾವು ಆ ಗುಣವಾಚಕಗಳನ್ನು ಉಪಯೋಗಿಸಿ ದೇವಿನ ಆರಾಧನೆ ಮಾಡ್ಬೇಕು, ಅದನ್ನ ಸಿದ್ಧಿಸ್ಕೊಳ್ಳೋ ಬಗೆ ಹೇಗೆ, ಯಾವ ರೀತಿಯಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅನ್ನೋದು. ಇಲ್ಲಿ 2 ವಿಷಯ. ಎಲ್ಲರೂ ಅಮ್ಮನವರಿರೋದು ಅನ್ನೋದು ಭಾವನೆಗೆ ನಾನು ತಂದ್ಕೊಂಡು ನನಗೆ ಯಾವ ಅರ್ಥವನ್ನು ಇಟ್ಕೊಂಡು ನಾನು ಮಾಡ್ತೀನಿ
ಅನ್ನೋದ್ರ ಮೇಲೆ ಹೋಗುತ್ತೆ. ಎರಡು ವಿರುದ್ಧವಾಗಿರುವಂತಹ ಅರ್ಥ ಒಂದು ಕಡೆ ಇರೋಕ್ಕಾಗಲ್ಲ. ಅದಕ್ಕೆ ಜ್ಞಾನಕರ್ಮ ಸಮುಚ್ಚಯ ಅಂತಾರೆ. ಜ್ಞಾನಕರ್ಮ ಸಮುಚ್ಚಯದಾಗ ಎಲ್ಲರಲ್ಲೂ ಇರುವಂತಹ ದಮ್ಮನವರೇ ಅನ್ನೋದು ಕೇವಲ ವಾಕ್ಯಾರ್ಥವಾಗಿ ಇಟ್ಕೊಂಡು ನಾನು ಸುಮ್ಮನೆ ಮನನ ಮಾಡೋದಕ್ಕೋಸ್ಕರ ನಾನು ಭಾವನೆ ಮಾಡೋದು ಒಂದು. ಆದರೆ ಎಲ್ಲರಲ್ಲೂ ಎಲ್ಲವೂ ಆಗಿರುವಂತಹ ದಮ್ಮನವರೇ ಅಂತಾನೇ ನಾನು ಮನಸ್ಸಿಡ್ತಾ ಹೋದ್ರೆ ವ್ಯವಹಾರದಲ್ಲಿ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಬಂದ್ಬಿಡ್ತಾರೆ. ವ್ಯವಹಾರ ಮಾಡೋಕ್ಕಾಗಲ್ಲ. ಯಾವುದು ಬೇಕು ಅಂತಿರುತ್ತೋ ಆ ದಿಕ್ಕೇ ಬೇರೆ. ಇವಾಗ ನೀವು ಹೇಳಿದಾಗೆ ಸಂಗೀತದಲ್ಲಿ ಔನ್ನತ್ಯಕ್ಕೆ ಹೋಗಬೇಕು ಅಂದಾಗ ಸಂಗೀತ ಅನ್ನ ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವ ಕುಟುಂಬಿನಿ ಅನ್ನತ್ತೆ. ಸಾಮಗಾನ ಪ್ರಿಯ ಅಂದಾಗ ಸಾಕ್ಷಾತ್ ಅಮ್ಮನವರು ಸಂಗೀತದಲ್ಲಿ ಅದೊಂದಿದೆ. ಬ್ರಹ್ಮಸೂತ್ರದಲ್ಲಿರುವಂಥದ್ದು ಇಲ್ಲಿ ಬರ್ತದೆ. ಅಂದ್ರೆ ನಾದ ಸ್ವರ ಪದ ವಾಕ್ಯ ಪದ ಪದ ಅರ್ಥ ವಾಕ್ಯ ಅಂತ ಬರ್ತದೆ. ಒಳಗಡೆಯಿಂದ ಉತ್ಪತ್ತಿ ಆಗುವಂತಹ ನಾದ ಸ್ವರವಾಗುತ್ತೆ. ನಾದಕ್ಕೂ ಸ್ವರಕ್ಕೂ ವ್ಯತ್ಯಾಸ ಇದೆ. ಸ್ವರ ಪದವಾಗುತ್ತೆ. ಆ ಪದಕ್ಕೂ ಇದಕ್ಕೂ ವ್ಯತ್ಯಾಸ ಆಗುತ್ತೆ. ಅದಕ್ಕೋಸ್ಕರನೇ ಈ ಪ್ರಣವವನ್ನ ಮಾಡಬೇಕಾದ್ರೆ ಆ ಉಮ ಬರುತ್ತೆ 3 ಅಕ್ಷರಗಳು. ಅದಕ್ಕೂ ಸಪ್ತಸ್ವರಗಳಿಗೂ ಒಂದು ಸಂಬಂಧ ಇದೆ. ಆ ಓಂಕಾರದಲ್ಲಿ ಬರುವಂತಹ 3 ಅಕ್ಷರಗಳಿಗೂ ಜಾಗೃತ ಸ್ವಪ್ನ ಸುಷುಪ್ತಿಗಳಿಗೂ ಸಂಬಂಧ ಇದೆ. ಆಯ್ತಾ? ಈಗ ನಾದಾನುಸಂಧಾನ ಅಂತ ಗೊತ್ತಾ ಸಂಗೀತದಲ್ಲಿ? ನಾದಾನುಸಂಧಾನ ಅನ್ನೋದ್ರಲ್ಲಿ ಅದರಲ್ಲಿ ಸ್ವರ ಇರಲ್ಲ, ನಾದ ಇರುತ್ತೆ. ಸ್ವರ ಅಂತ ಬಂದಾಗ ವೇರಿಯೇಷನ್ ಇರುತ್ತೆ, ನಾದದಲ್ಲಿ ವೇರಿಯೇಷನ್ ಇರೋಲ್ಲ. ಸ್ವರ ಪದವಾದ್ರೆ ವೇರಿಯೇಷನ್ ಇರುತ್ತೆ. ಗೊತ್ತಾಗಲಿಲ್ವಾ? ಸ್ವರದಲ್ಲಿ ಪದ ಇಲ್ಲ, ಪದದಲ್ಲಿ ಸ್ವರ ಇದೆ. ನಾದದಲ್ಲಿ ಸ್ವರ ಇಲ್ಲ, ಸ್ವರದಲ್ಲಿ ನಾದ ಇದೆ. ಕಾರ್ಯಕಾರಣ ಭಾವ. ನಾದೋಪಾಸನೆ ಅಂದಾಗ ಆ ನಾದ ಅನ್ನೋದಿದೆಯಲ್ಲ ತುಂಬಾ ಸೂಕ್ಷ್ಮವಾಗಿರುತ್ತೆ, ತುಂಬಾ ಸೂಕ್ಷ್ಮವಾಗಿರುತ್ತೆ. ಅದು ಒಂದೇ ತರಹ ಇರುತ್ತೆ. ಒಂದೇ ಅನ್ನೋದ್ರ ಮೇಲೆ ನಾನು ಮನಸ್ಸಿಡಬೇಕು ಅನ್ನೋದಿದೆಯಲ್ಲ ತುಂಬಾ ಕಷ್ಟ, ತುಂಬಾ ಕಷ್ಟ. ಗೊತ್ತಾಗಲಿಲ್ವಾ? ಇವಾಗ ಆ ತರಹ ನಾನು ಉಪಾಸನೆ ಮಾಡ್ತಾ ಹೋದ್ರೆ ಈಗ ನಾನು ಒಳ್ಳೆ ಸಂಗೀತಗಾರ್ತಿ ಆಗಬೇಕು ಅನ್ನೋದಕ್ಕೂ ಸಂಗೀತವನ್ನೇ ಅಮ್ಮನವರು ಅಂತ ಉಪಾಸನೆ ಮಾಡೋಕ್ಕೂ ವ್ಯತ್ಯಾಸ ಇದೆ. ಎರಡೂ ಸಿಗುತ್ತೆ ಕರ್ಮಕ್ಕೆ ಅನುಗುಣವಾಗಿ. ನನ್ನ ಕರ್ಮಕ್ಕೆ ಅನುಗುಣವಾಗಿ ನಾನು ಕಚೇರಿ ಕೊಡಬೇಕೋ ಇಲ್ವೋ ಅದೆಲ್ಲ ಬೇರೆ ವಿಷಯ. ನಾನು ಸಂಗೀತ ಅಂದರೆ ಸಾಕ್ಷಾತ್ ಅಮ್ಮನವರು ಅಂತ ನಾನು ಹೋಗ್ಬಿಟ್ರೆ ಅದು ಸಿದ್ಧಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಈಗ ನಾನು ಔನ್ನತ್ಯ ಅಂದಾಗ ಯಾವ ರೀತಿ ಔನ್ನತ್ಯ ಅನ್ನೋ ಪ್ರಶ್ನೆ ಬರ್ತದೆ. ನಾನು ಇಂತಿಂಥ ಕಡೆ ಕೊಡಬೇಕು ಅಂದಾಗ ಅದಕ್ಕೆ ಬೇರೆ ಒಂದು ದಿಕ್ಕು. ಕೇವಲ ಸಂಗೀತ ಅಂದಾಗ ಅದು ಇದೇ ಬೇರೆ. ಅದು ತ್ಯಾಗರಾಜರಿರ್ತಾರೆ. ಅಲ್ಲೇನಾಗುತ್ತೆ, ಅಲ್ಲಿ ಏನೂ ಇಲ್ಲ. ನಾದಾಕರಂ ಅಂತ ಹೇಳಿದ್ವೆ, ಸುಮ್ಮನೆ ನಾದ ಬ್ರಹ್ಮೋಪಾಸನೆ ಹೋಗ್ತಾ 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 ಅದ್ರ ಮುಖಾಂತರ ಹಂಗೇ ಕರ್ಕೊಂಡೋಗಿ ಹಂಗೆ ಅಮ್ಮನವ್ರಲ್ಲಿ ಸೇರಿಸ್ಬಿಡ್ತದೆ. ಹಾಗೆ ಕರ್ಕೊಂಡು ಹೋಗುತ್ತೆ. ಅವಾಗ ಏನ್ ಮಾಡುತ್ತೆ ಗೊತ್ತಾ? ಈ ಹೆದರಿಕೆ ಇಲ್ಲದ್ರೆ ಹೇಳ್ತೀನಿ, ಅವಾಗ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯಾವ್ದಾದ್ರು ಎರಡರಲ್ಲಿ ಒಂದೇ ಚೂಸ್ ಮಾಡಬೇಕು. ಅಥವಾ ಇದು ಅಥವಾ ಅದು. ಗೊತ್ತಾಗಲಿಲ್ಲ? ಇದು ಅಂದ್ರೆ ಪ್ಲಾಟ್ಫಾರ್ಮ್, ಅದು ಅಂದ್ರೆ ತಪ್ಪಲ್ಲ. ಎರಡೂ ತಪ್ಪಲ್ಲ, ತುಂಬಾ ಮುಖ್ಯ. ಯಾವುದು ತಪ್ಪಲ್ಲ, ಯಾವುದು ಲೋ ಅಂದ್ರೆ ಕೀಳು ಮಟ್ಟದ್ದು ಕೆಳಮಟ್ಟದ್ದು ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಯಾಕೆಂದ್ರೆ ಇವರು ಚಂಬೈ
ಮುಂಬೈ ಅವರು ಏನು ಅವರೆಲ್ಲ ಸುಮ್ಮನೆ ಭಗವಂತನನ್ನ ಅದರಲ್ಲೇ ಆರಾಧನೆ ಮಾಡಿದವರು, ಗೊತ್ತಾಗಲಿಲ್ವಾ? ಅವಾಗ ಹೇಗಿರುತ್ತೆ ಅಂದರೆ ಏನೋ ಹೇಳ್ತಾರೆ, ಯಾವಾಗಲೂ ಅಮೃತ ವೃಷ್ಣಿನ ಹೇಳಿದ್ರೆ ಅವಾಗ ಸೀದಾ ಮಳೆ ಬಂದ್ಬಿಡ್ತಾವೆ. ಮಳೆ ಬಂದ್ಬಿಟ್ರೆ ಎಲ್ಲ ಎದ್ದೋಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ತಂಬೂರಿ ಇಟ್ಕೊಂಡಿದ್ದಾರೆ. ಅವ್ರು ಯಾರೋ ಕೇಳಿದ್ರಂತೆ ಅಮೃತ ವೃಷ್ಣಿ ಹೇಳ್ತೀರಾ ಅಂತ. ಅವ್ರ ಮೇಲೆ ನೋಡಿದ್ರು ತಾಕಾಶ, ಇದು ಇವಾಗ ಕೇಳ್ತಾ ಇದ್ದಾರೆ ಅಂದರೆ ಓಹೋ ಇವರು ಅಮೃತ ವೃಷ್ಣಿ ಹಾಡಿದ್ರೆ ಮಳೆ ಬಂದ್ಬಿಡ್ತಾ ಅಂತ ಸುಮ್ಮನೆ ಗುಸು ಏನೋ ಮಾತಾಡ್ಕೊಂಡಿದ್ದಾರೆ. ಅವ್ರೇನು ಮಾತಾಡ್ತಾ ಇದ್ದಾರೆ? ಏನಿಲ್ಲ ಹೇಳಿ ಪರವಾಗಿಲ್ಲ. ಇಲ್ಲ, ಅಮೃತ ವೃಷ್ಣಿ ಹಾಡಿದ್ರೆ ಮಳೆ ಬಂದ್ಬಿಡ್ತಾ? ಅವ್ರು ಹೇಳುತ್ತೆ, ನಾನು ಹಾಡಿದ್ರೆ ಬರುತ್ತೆ ಅಂತ ಹೇಳಲಿಲ್ಲ, ಅಮೃತ ವೃಷ್ಣಿ ಹಾಡಿದ್ರೆ ಹಾಗೆ ಬರುತ್ತೆ ಅಂತ ಹೇಳಿ. ಅಮೃತ ವೃಷ್ಣಿ ಅದರಲ್ಲೊಂದು ಶಕ್ತಿ ಇದೆ. ಅದೊಂದು ಆ ರಾಗ ಏನಿದೆಯೋ, ನಾದ ಆ ರಾಗದಲ್ಲಿ ಏನಿದೆಯೋ ಅದಕ್ಕೊಂದು ಬಲ ಇದೆ. ಶಬ್ದ ಅನ್ನೋದು ಬ್ರಹ್ಮವಿಲ್ವೇ? ಆದ್ರಿಂದ ಅದು ಆ ಕೆಲಸ ಮಾಡುತ್ತೆ ಅಂತ ಅರ್ಥ. ಗೊತ್ತಾಗ್ಲಿಲ್ವ? ಯಾವ ಮಟ್ಟಕ್ಕೆ ಇದನ್ನೇ ಕೆಲವೆಲ್ಲ ಉಪಾಸನೆಗಳು ಅಂತ ಹೇಳೋದು. ಅಂದ್ರೆ ಹಾಗೆ ಮಾಡಿದಾಗ ಅವಾಗ ಇದಾಗ್ತಾ ಇರುತ್ತೆ. ಆದ್ರೆ ಬರೋ ಬರೋ ಹೊಗಳಿಕೆಗೆ ಅದಕ್ಕೆಲ್ಲ ಮನಸ್ಸು ಹೋಗಲ್ಲ. ಕಚೇರಿ ಆಗೋದು ಬೇರೆ, ನಾನು ಅದರಿಂದ ಅಫೆಕ್ಟ್ ಆಗೋದು ಬೇರೆ. ಬಂದ್ರು ಒಂದೇ ಥರ ಇರ್ತೀನಿ, ಇಲ್ದಿದ್ರು ಒಂದೇ ಥರ ಇರ್ತೀನಿ. ಅದು ಎರಡು ಮಾಡ್ಕೊಂಡು ಹೋಗೋದು. ಯಾವುದೋ ಒಂದು ಹಂತದಲ್ಲಿ ಒಂದೊಂದೇ ಹೆಜ್ಜೆ ಹಿಂದೆ ಬರಬೇಕು. ಇಲ್ಲಿ ಹಿಂದೆ ಬಂದ್ರೆ ಅದು ಮುಂದಕ್ಕೆ ಹೋಗುತ್ತೆ. ಆದ್ರೆ ನೇರವಾಗಿ ಸಂಗೀತ ಅಂದ್ರೆ ಅಮ್ಮನವರು ಎಲ್ಲರಲ್ಲೂ ಇರೋದು ಅಂತ ನಾವು ಹೋಯ್ತು ಅಂದ್ರೆ ತಪ್ಪಲ್ಲ, ಎಲ್ಲದಕ್ಕಿಂತ ಶ್ರೇಷ್ಠ. ಆದ್ರೆ ತುಂಬಾ ಕಷ್ಟ. ಆದ್ರೆ ಇದೆಲ್ಲ ಬ್ಯಾಕ್ ಸೀಟ್. ಯಾಕೆಂದ್ರೆ ತುಂಬಾ ದೊಡ್ಡದು. ಅದನ್ನ ಹಿಡ್ಕೊಂಡ್ರೆ ಇದೆಲ್ಲ ಬೇಕು ಅಂತ ಅನ್ಸೋಲ್ಲ, ಹಾಗಾಗುತ್ತೆ. ಆಮೇಲೆ ಪ್ರತಿಯೊಬ್ಬರಲ್ಲೂ ಒಂದು ದೈವತ್ವವನ್ನ ಕಾಣ್ತಾ ಹೋದಾಗ ಈಗ ಸಮಾಜದಲ್ಲಿ ನಮಗೆ ಬೇರೆ ಬೇರೆ ತರ ಅನುಭವಗಳಾಗುತ್ತೆ. ಒಬ್ಬ ವಂಚನೆ ಮಾಡಕ್ಕೆ ಬರ್ಬೋದು, ಒಬ್ರು ನಮ್ಮನ್ನು ಉಪಯೋಗಿಸ್ಕೊಳಕ್ಕೆ ಬರ್ಬೋದು. ಅಂಥ ಜನರನ್ನ ನಾವು ಹೇಗೆ ಡೀಲ್ ಮಾಡೋದು? ಅವಾಗ ದುರ್ಜನಂ ಪ್ರಥಮಂ ಮುಂದ್ಯ ಸಜ್ಜನಂ ತದನಂತರಂ. ಇಲ್ಲಿ ಒಂದೇ ಮಾತು ಹೇಳ್ತಾನೆ. ಏನಂದ್ರೆ, ನಿಮಗೆ ರಾಮಾಯಣದ ವಿಷಯ ಗೊತ್ತಿರಬೇಕು. ರಾಮಾಯಣದಲ್ಲಿ ರಾಮ ಕಾಡಿನ ವಾಪಸ್ ಬಂದ್ಮೇಲೆ ಮುಂಚೆ ಕೈಕೇಯಿ ಹತ್ರ ಹೋಗ್ತಾನೆ ನೋಡಕ್ಕೆ. ಹೋದ್ರೆ ಭರ್ತ ಕೇಳ್ತಾನೆ, ನಿಮ್ಮ ತಾಯಿ ನೋಡಿದ್ಯಾ? ನಾನು ಹೋಗಲ್ಲ. ಏನು ಯಾಕೆ? ಏನು ಮಾಡಿದ? ಅದೆಲ್ಲ ಮಾಡಬಾರ್ದು. ತಾಯಿ ಯಾವತ್ತಿದ್ರು ತಾಯಿ, ಹೋಗೋದು ಸುಮ್ಮನೆ. ಸರಿ, ನಮಸ್ಕಾರ. ರಾಮ ಕೇಳ್ತಾನೆ, ಅಮ್ಮ ನನಗೆ ಆಶೀರ್ವಾದ ಮಾಡಲ್ವಾ? ನೀಗ ನಾನು ನಮಸ್ಕಾರ ಮಾಡ್ತೀನಿ, ನಾನು ನಮಸ್ಕಾರ ತಗೊಳ್ಳಲ್ವಾ? ರಾಮ ಕೇಳ್ತಾನೆ. ಕೈಕೆ ಹೇಳ್ತಾನೆ, ನೀನು ಏನೆಲ್ಲ ಮಾಡಿದೆ ಆದ್ರೂ ನೀನು ನಮಸ್ಕಾರ ಮಾಡ್ತಿದ್ಯಾ? ರಾಮ ಅವನು ಮಾತಾಡ್ತಾನೆ, ಅಮ್ಮ ನೀನು ನನ್ನನ್ನು ಕಾಡಿಗೆ ಕಳಿಸ್ದೇ ಇದ್ದಿದ್ರೆ ರಾವಣನ್ ಕೊಂದೆ ಅನ್ನೋಂಥ ಖ್ಯಾತಿ ನಂಗೆಲ್ಲ ಬರ್ತಿತ್ತು. ಇಲ್ಲೇ ಇನ್ನೊಬ್ಬ ರಾಜ ಸತ್ತೋಗ್ತಾ ಇದ್ದೆ. ನೀನ್ ಕಳಿಸಿದ್ರಿಂದಲೇ ನಾನು ರಾವಣನ್ ಕೊಂದಿದ್ದೆ ಅಂತ ಆಗಿತ್ತು. ಆದ್ರಿಂದ ಅದಕ್ಕೆ ನೀನೇ ತಾನೇ ಕಾರಣ. ಅದಕ್ಕೋಸ್ಕರ ನೀವು ಯಾವತ್ತಿದ್ರು ತಾಯಿ ನಮಸ್ಕಾರ ಮಾಡ್ತಾನೆ. ಆ ಏನ್ ದುರ್ಗುಣ ಇದೆಯೋ ಅದನ್ನ ನಾನು ಯಾಕೆ ನೋಡ್ಬೇಕು? ನಾನು ಏನ್ ನೋಡ್ತೀನೋ ಅದು ನನ್ನ ಮನಸ್ಸಿನ ಮೇಲೆ ಹಾಗೆ ಸಂಸ್ಕಾರ ಆಗುತ್ತೆ. ಗೊತ್ತಾಗಲಿಲ್ವಾ? ದುರ್ಗುಣವನ್ನು ನೋಡಿದ್ರೆ ಇದು ದುರ್ಗುಣ, ಆನೆ ನೋಡಿದ್ರೆ ಆನೆ ಅಂತ ಗೊತ್ತಾಗುತ್ತಾ ಇಲ್ವಾ? ಹಾಗೇನೆ ಇದು ದುರ್ಗುಣ ಅಂದ ತಕ್ಷಣ ಆ ದುರ್ಗುಣ ಅಂದ್ರೆ ಏನು ಅಂತ ವಿತ್ ಡೆಫಿನೇಷನ್ ಎಲ್ಲ ಒಳಗೊಡ್ಬಿಡುತ್ತೆ. ಮುಂದಿನ ಸರಿ ಅದನ್ನೇ ಹುಡುಕುತ್ತೆ. ಯಾಕೆ? ಅದು ಸಂಸ್ಕಾರ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲರಲ್ಲೂ ನಾವು ದೋಷ ಕಂಡುಹಿಡಿಯೋದು. ಯಾಕೆಂದ್ರೆ ಬರೀ ದೋಷಗಳೇ ಇಟ್ಕೊಳ್ತಾ ಬೆಳೆಸ್ತಾ ಹೋಗ್ಬಿಟ್ರೆ ಅದೇ ಕಾಣಿಸ್ತಾ ಇರುತ್ತೆ. ತಪ್ಪೇನಿಲ್ಲ, ತಪ್ಪಿಲ್ಲ ಅಂದ್ರೇನಾ? ಈ ದೃಷ್ಟಿಲಿ ಯಾವಾಗಾದ್ರೆ ತಪ್ಪು ನಿಂತಿದ್ಯೇನಾ, ಅವನೊಂದು ವಿಷಯದಲ್ಲಿ ಎಲ್ಲಿ ಯಾರಾದ್ರೂ ಕೇಳಿ ಅವ್ನು ಸರಿ ಅಂತಾನೆ ಹೇಳೋದು, ಹೌದಲ್ವಾ? ತಪ್ಪು ಅನ್ನೋದು ಯಾರು ಹೇಳಿ? ಇನ್ನೊಬ್ಬರು.
ತಪ್ಪು ಯಾವಾಗಲೂ ಇನ್ನೊಬ್ಬಂದೆ, ಗೊತ್ತಾಗಲಿಲ್ಲ. ಇದು ಸಹಜವಾಗಿರುವಂಥದ್ದು. ಇದು ಅದಕ್ಕೋಸ್ಕರನೇ ಗೀತೆಯಲ್ಲಿ ಕರ್ಮಣ್ಯೇವ ಅಧಿಕಾರ ಅಂತ ಯಾತಿಗೆ ಹೇಳಿದಾನೆ. ನಿನ್ನ ಕೆಲಸ ಏನಿದೆಯೋ ಅಷ್ಟು ಮಾಡು. ಅವ್ನು ನಿನಗೇನು ಹೇಳಿದಿನ ಅವ್ನು ತಿದ್ದು ಅಂತ, ಗೊತ್ತಾಗಲಿಲ್ವಾ? ನನ್ನ ಕೆಲಸ ಏನು, ಇದು ಸತತವಾಗಿ ಅಭ್ಯಾಸ ಮಾಡಬೇಕು, ಬರೋಲ್ಲ. ಆದ್ರೆ ಇವಾಗ ವಿವೇಕ ಅನ್ನೋದು ಭಗವಂತ ಕೊಟ್ಟಿದ್ದಾನೆ. ಹೌದು, ಒಬ್ಬ ಒಳ್ಳೆಯವನು ಒಬ್ಬ ಕೆಟ್ಟವನು ಅಂತ ತೀರ್ಮಾನ ಮಾಡುವಂತ. ಕೆಟ್ಟವನು ಅಂದ ತಕ್ಷಣ ನನ್ನ ಭಾಷೆ ತರ್ಕೊಂಡು ಅವನ ಜೊತೆ ವ್ಯವಹಾರ ಮಾಡಬೇಕು ಅಂತಲ್ಲ ಅರ್ಥ, ಖಂಡಿತ ಅಲ್ಲ. ಕರ್ಮಣ್ಯವಾಧಿಕಾರ ಅಂದ್ರೆ ಅದು ಕರ್ಮವೇ. ಓಹೋ ಇವನ ನಮಸ್ಕಾರ, ಸ್ವಲ್ಪ ಪಕ್ಕಕ್ಕೆ ಇರು ಅಂತ ಹೇಳಿ ನನ್ನ ದಾರಿಗೆ ಹೋಗ್ಬೇಕು. ಅದಕ್ಕೋಸ್ಕರನೇ ಯಾವುದೇ ಒಂದು ದಾರಿಯಲ್ಲಿ ಆ ದಾರಿ ಅಂತ ಫಿಕ್ಸ್ ಆಗಿ ಅದು ಧರ್ಮ ಮಾರ್ಗದಲ್ಲಿ ಜನ ಐತೆ, ಅದಕ್ಕೆ ಅನುಕೂಲವಾಗುವ ತರಹ ಏನಿದೆಯೋ ಅದರಲ್ಲೇ ಹೋಗ್ತಾ ಇರಬೇಕು. ಅವಾಗ ನನ್ನ ದಾರಿ ಸರಿಯಾಗಿದೆ ಅನ್ನೋದು ನಂಗೆ ಗೊತ್ತಾಗೋದು ಅವಾಗಲೇ, ನಂಗೆ ಸಿಗೋದು ಅವಾಗಲೇ. ನಾನು ಇದು ಮಾಡ್ತೀನಿ, ಹಿಂದಿಂದು ಮಾಡ್ತೀನಿ, ಪಕ್ಕದ್ದು ಮಾಡ್ತೀನಿ, ಅದು ಮಾಡ್ತೀನಿ ಅಂದರೆ ಅವಾಗ ಆಗೋಲ್ಲ. ಅವಾಗಲೇ ಇದೆಲ್ಲ ಬರೋದು ಅಡ್ಡ, ಗೊತ್ತಾಗಲಿಲ್ಲ? ಎಲ್ಲೇ ಅಡ್ಡ ಬಂದರೂ ಕೂಡ ನನ್ನ ಧ್ಯೇಯ ಸರಿ ಇದ್ರೆ ನಂಗೆ ಗೊತ್ತಾಗುತ್ತೆ. ಅದನ್ನೇ ವಿವೇಕ ಅನ್ನೋದು. ವಿವೇಕ ಅಂದ್ರೆ ಏನಂದ್ರೆ, ನನ್ನ ಗುರಿ ಒಂದು ಕಡೆ ಇದ್ರೆ ಅದಕ್ಕೇನೇ ಅಬರೇಷನ್ ಇದ್ರೂ ಕೂಡ ಎಷ್ಟು ಗುರಿ ಮೇಲೆ ಏಕಾಗ್ರತೆ ಇರುತ್ತೋ ಅಷ್ಟು ಫ್ಲಕ್ಚುಯೇಷನ್ ನೋಟಿಸ್ ಮಾಡುತ್ತೆ ಬುದ್ಧಿ. ನೋಟಿಸ್ ಮಾಡಿದ್ಮೇಲೆ ಅದನ್ನ ತಡೆಯೋಕ್ಕಾದ್ರೆ ಒಂದು, ಇಲ್ಲ ಪಕ್ಕಕ್ಕೆ ಹೋಗ್ಬಿಡೋದು ಇನ್ನೊಂದು. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಒಂದೇ ಒಂದು ಏನು ಎಚ್ಚರಿಕೆ, ನಾನು ನನ್ನ ಗುರಿಯನ್ನ ದಾಟಿ ಇನ್ನೆಲ್ಲೋ ಹೋಗ್ಬಿಡ್ಬಾರ್ದು ಅನ್ನೋದು ಒಂದು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ನನ್ನ ಗುರಿ ಇವನನ್ನ ಪಕ್ಕಕ್ಕೆ ತಳ್ಳೋದೇ ನನ್ನ ಗುರಿ ಅಂತ ಇಟ್ಕೊಂಡ್ರೆ ಪಕ್ಕಕ್ಕೆ ತಳ್ತಾ 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 ಪಕ್ಕಕ್ಕೆ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ, ಅದಲ್ಲ ನನ್ನ ಗುರಿ. ಹಾಗೆ ಅಂತ ಅವನನ್ನು ಜೊತೆ ಕರ್ಕೊಂಡೋಗ್ಬೇಕು ಅನ್ನೋದು ಅಲ್ಲ, ಗೊತ್ತಾಗ್ಲಿಲ್ವಾ? ನಾನು ಎಷ್ಟು ಬೇಕೋ ಅಷ್ಟೇ ಮಾಡಿ ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರೋದು, ಎಲ್ಲ ಭಗವಂತನಿಗೆ ಬಿಟ್ಬಿಡೋದು, ತಾನಷ್ಟು ತಾನು ಸರಿ ಹೋಗುತ್ತೆ. ಅದೇ ಪ್ರಶ್ನೆ, ಇಬ್ರು ವ್ಯಕ್ತಿಗಳನ್ನ ನಾವು ಹೋಲಿಸ್ಕೊಂಡ್ರೆ ಒಬ್ಬ ನಿತ್ಯ ಕರ್ಮಗಳನ್ನ ಮಾಡ್ತಾನೆ, ಇನ್ನೊಬ್ಬ ಮಾಡಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ನಿತ್ಯ ಕರ್ಮಗಳನ್ನ ಮಾಡದೇ ಇರೋ ವ್ಯಕ್ತಿಯಲ್ಲಿ ಅತ್ಯಂತ ದೊಡ್ಡದಾದ ಮಾನವೀಯ ಮೌಲ್ಯಗಳಿವೆ. ಒಬ್ಬರಿಗೆ ಕೆಡುಕನ್ನ ಮಾಡದೇ ಇರೋ ಒಳ್ಳೆ ಬುದ್ಧಿ ಇದೆ. ಆದ್ರೆ ಈ ಎಲ್ಲ ಅನುಷ್ಠಾನಗಳನ್ನ ಮಾಡೋರಲ್ಲಿ ಬಹುಶಃ ಅಂತಹ ಗುಣಗಳು ಇಲ್ಲದೆ ಹೋದ್ರೆ ಅದೆಲ್ಲಾನು ಹಾಗೆ ನಲಿಫೈ ಆಗೋಗುತ್ತಾ? ಇಲ್ಲ, ಎರಡರಲ್ಲಿ ಶ್ರೇಷ್ಠ ಯಾರು ಅಂತ ಅಲ್ವಾ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ. ಏನಪ್ಪಾ ಅಂದ್ರೆ, ಇದೇ ಪ್ರಶ್ನೆ ಎಕ್ಸಾಕ್ಟ್ಲಿ ಇದೆ ಸೇಮ್ ಪ್ರಶ್ನೆ ಬಂದಾಗ, ಇಲ್ಲ ಯಾರು ನಿತ್ಯಕರ್ಮವನ್ನು ಮಾಡಿ ಭಗವಂತನೇ ಶ್ರದ್ಧಾ ಭಕ್ತಿಗಳು ಇಟ್ಕೊಂಡಿರ್ತಾನೋ ಅವನಲ್ಲಿ ದುಷ್ಟಗುಣಗಳು ಇದ್ರೂ ಕೂಡ ಅವನೇ ಶ್ರೇಷ್ಠ ಅಂತಾನೆ. ಯಾಕೆ ಅಂದ್ರೆ, ಯಾರಿಗೆ ಒಳ್ಳೆ ಸದ್ಗುಣಗಳಿರಬಹುದು, ಆದ್ರೆ ಆ ಸದ್ಗುಣ ಅಂತ ಬಂದು ಅವನೇನು ಕೆಲಸ ಮಾಡ್ತಾ ಇದ್ದಾನೋ ಅದು ಅವನದೇ ಸ್ವಂತ ಅಲ್ಲ. ಅವನು ಪ್ರಾರಬ್ಧವಶಾತ್ ಅವನೇನು ಪುಣ್ಯ ಸಂಪಾದನೆ ಮಾಡ್ಕೊಂಡಿದಾನೋ ಸುಕೃತದಿಂದ ಬಂದಿರುವಂತಹ ಚರ್ಯೆ ಅದು. ಆದ್ರಿಂದ ಸ್ವಲ್ಪ ಕಾಲ ಮಾತ್ರ ಇರುತ್ತೆ. ಅವನು ಏನೋ ಸ್ವಲ್ಪ ಸರಿ ಹೋಗ್ಲಿಲ್ಲ, ಈಗ ನಾವು ಎಷ್ಟೋ ಸರಿ ನೋಡ್ತೀವಿ ಅಂದ್ರೆ ಚಿಕನ್ ಚೆನ್ನಾಗಿರ್ತಾರೆ, ಒಂಥರ ಒಂದು ಇವನ್ವರೆಗೂ ಚೆನ್ನಾಗಿರ್ತಾರೆ, ಆಮೇಲೆ ಇವನೇನೋ ಹಿಂಗಾಗಿದ್ದು ಅಂತ ಹೇಳ್ತಾರಲ್ವಾ, ಇವನೇನ್ರಿ ಅಷ್ಟು ಚೆನ್ನಾಗಿದ್ದ, ಏನಾಯ್ತು ನಿಮ್ಗೆ ಅಂತ ಹೇಳ್ತಾರಲ್ವಾ. ಅಂದ್ರೆ ಅಹಂಕಾರ ಬೆಳೆದು ಬಿಟ್ಟು ಅವನು ತಪ್ಪುದಾರಿ ಹಿಡಿಯೋದಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡಿದ್ದು ಅವನಿಗೇನೋ ದುಶ್ಚಟಗಳಿದ್ರೆ ಅಂಥವನು ಪರವಾಗಿಲ್ಲ, ಕ್ಷಮೆಗೆ ಅರ್ಹ ಅವನು. ಯಾಕೆಂದ್ರೆ ಅವನು ಇವತ್ತಲ್ಲ ನಾಳೆ ಅವನನ್ನು ಉದ್ಧಾರ ಮಾಡಬೇಕು ಅನ್ನೋದಕ್ಕೆ ಏನ್ ಬೇಕೋ ಅದಕ್ಕೆ ಅವನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದಕ್ಕೆ ನಿತ್ಯಕರ್ಮ ಮಾಡೋದು, ನಿತ್ಯಕರ್ಮ ಯಾಕೆ ಮಾಡೋದು? ಚಿತ್ತಶುದ್ಧಿಗೆ, ಪಾಪಕರ್ಮಗಳೆಲ್ಲ ಹೋಗ್ಬೇಕು ಅಂತ ಸುಮ್ಮನೆ ಮಾಡ್ಬೇಕು ಅಷ್ಟೇ ಹೇಳಿರೋದು. ಅವನೇನ್ ಹೇಳಿದಾನೆ ಅಂದ್ರೆ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ಅದೆಲ್ಲ ಬೇರೆ, ನಿತ್ಯ ಕರ್ಮ ಬಿಡ್ಕೂಡ್ದು ಅಂದ್ರೆ ಬಿಡ್ಕೂಡ್ದು ಅಷ್ಟೇ, ಚಾಯ್ಸ್ ಇಲ್ಲ ಅಲ್ಲಿ. ನೀನ್ ಮಾಡಿರೋ ಪಾಪಗಳೆಲ್ಲ ಕಳೀತಾ ಹೋಗುತ್ತೆ. ಎಷ್ಟೋ ಇದೆ, ನಿಮ್ಗೆ ಅಂದಾಜೇ ಇಲ್ಲ. ನೀವು ಪುರಾಣಗಳನ್ನು ಓದಿದ್ರೆ ಗೊತ್ತಾಗುತ್ತೆ, ಎಲ್ಲಾ ದೇವತೆಗಳಿಗೂ ಡುಂಕಿ ಹೊಡೆದಿರೋರೆ ಗೊತ್ತಾ ನಿಮ್ಗೆ? ಎಲ್ಲಾ ದೇವತೆಗಳು
ಎಲ್ಲ ಒದೆ ತಿಂದಿರೋರೆ, ಎಲ್ಲ ಪನಿಷ್ಮೆಂಟ್ ತಗೊಂಡ್ರವ್ರೆ. ಬೃಹಸ್ಪತಿಗಳು ಕೂಡ ನಿಮಗೆ ಅಂದಾಜೇ ಇಲ್ಲ, ಅದೆಲ್ಲ ಹೇಳ್ತಾ ಹೋಗ್ಬಿಟ್ರೆ ಎಲ್ಲೆಲ್ಲ ಹೊರಟೋಗುತ್ತೆ. ಆದ್ರಿಂದ ಬೃಹಸ್ಪತಿಗಳಾದ್ರಿಂದ ತಕ್ಷಣ ಮಾಡ್ತಾರೆ, ಅಯ್ಯೋ ಎಂತ ಕೆಲಸ ಆಗುತ್ತೋ, ಆದ್ರೆ ಇದು ಏನೋ ಒಂದು ಕಾರಣ ಇತ್ತು, ಅದಕ್ಕೋಸ್ಕರ ಹೀಗಾಯ್ತು ಅಂತ ಹಿಂದಕ್ಕೆ ಬಂದು ಸುಮ್ಮನೆ ಆಗ್ತಾರೆ. ಆ ಬಲ ನಮ್ಗಿರಲ್ಲ, ನಾವು ಅದನ್ನೇ ತಪ್ಕೊಂಡು ಹಾಗೆ ಹೋಗ್ತೀವಿ. ಗೊತ್ತಾಗ್ಲಿಲ್ಲ ಹಾಗೆ ಅಲ್ಲೂ ತಪ್ಪುಗಳಾಗುತ್ತೆ, ಆದ್ರೆ ಈ ತರಹ ಆಗೋಲ್ಲ. ಅವ್ರು ಹಿಂದಕ್ಕೆ ಬರೋದಕ್ಕೆ ತುಂಬಾ ಚಿಟಿಕೆ ಹೊಡೆ ತರ ಬಂದ್ಬಿಡ್ತಾರೆ. ಇವಾಗ ಸೌಭರಿ ಅಂತ ಋಷಿಗಳು ಗೊತ್ತಾ ಸೌಭರಿ ಅಂತ, ಅವರು ಹಿಂಗೆ ಜ್ಞಾನಿಗಳು. ಅವರು ಮೀನುಗಳು ಸಂಸಾರ ಮಾಡ್ತಾ ಇರುತ್ತೆ, ಆ ಮೀನುಗಳೆಲ್ಲ ಸಂಸಾರ ನೋಡ್ಬಿಟ್ಟು ಇವರೇ ಎಷ್ಟು ಚೆನ್ನಾಗಿದೆ ಅಂತ ಸಂಸಾರ ಮಾಡಕ್ ಹೋಗ್ಬಿಡ್ತಾರೆ. ಮಾಡಕ್ ಹೋಗ್ತಾರೆ ಅಂದ್ರೇನೋ ಸಂಸಾರನೇ ಮಾಡ್ತಾರೆ. ಒಬ್ಬರನ್ನೆಲ್ಲ ಸುಮಾರು ಜನ ರಾಣಿಯರನ್ನು ಮದುವೆ ಆಗ್ತಾರೆ, ಮಕ್ಕಳು ಆಗ್ತಾರೆ. ಆದ್ಮೇಲೆ ಒಂದು ದಿವಸ ಯೋಚನೆ ಮಾಡ್ತಾರೆ, ಅಲ್ಲ ಏನ್ ಮಾಡ್ತಾ ಇದ್ದೀನಿ ನಾನು ತೆರಿಗೆ ಅಂತ ವಾಪಸ್ ಹೋಗ್ತಾರೆ. ವಾಪಸ್ ಹೋದ್ರೆ ಏನ್ ಗೊತ್ತಾ, ವಾಪಸ್ ಹೋದ್ರೆ ತಿರುಗಿ ನಮ್ಮ ತರ ರೈಟ್ ಫ್ರಮ್ ಸ್ಕ್ರಾಚ್ ಶುರು ಮಾಡಲ್ಲ. ಸುಮ್ಮನೆ ಒಂದ್ಸರಿ ಕೂತು ಅಂದ್ರೆ ಹೊರಟೋಗ್ತಾರೆ ಅಲ್ಲಿಗೆ. ಗೊತ್ತಾಗಿಲ್ವಾ? ಇವಾಗ ಅವ್ರಿಗೆ ನಮ್ಮ ದೃಷ್ಟಿಯಲ್ಲಿ ಅದೇನೋ ತಪ್ಪು, ಆದ್ರೆ ಅಲ್ಲಿ ತೋರಿಸ್ತಾ ಇರೋದೇನು ಗೊತ್ತೇನೋ, ಮಾಯೆ ಅನ್ನೋದು ಹೇಗಿದೆ ಅಂದ್ರೆ ದೈವೀಶೇಷ ಗುಣಮಯಿ ಮಮಮಾಯ ದುರತ್ಯಯ. ಮಾಯೆ ಅನ್ನೋದು ಹೇಗಿರುತ್ತೆ ಅಂದ್ರೆ ಎಂಥವನಿಗೂ ಅದನ್ನ ದಾಟಕ್ ಕಷ್ಟ, ಇನ್ನಿಂಥವ್ರಾಗಿರ್ಲಿ ದಾಟಕ್ಕಾಗೋಲ್ಲ. ಮಾಮ್ಯೇವಯೇ ಪ್ರಪದ್ಯಂತೆ ಮಾಯಾಮೀತ ಅಂತರಂತೆ, ನನ್ನನ್ನೇ ಆಶ್ರಯಿಸ್ಬೇಕು, ಇಲ್ಲಾಂದ್ರೆ ಮಾಯೆ ದಾಟಕ್ ಸಾಧ್ಯವೇ ಇಲ್ಲ. ಗ್ಯಾರಂಟಿ ಮುಗ್ಗುರಿಸ್ ಬೀಳೋದೇನೆ. ಗೊತ್ತಾಗಿಲ್ವಾ? ಅಲ್ಲಿ ಅದನ್ನು ತೋರಿಸ್ತಾರೆ. ಅದರಿಂದ ಬಂದರೂ ಕೂಡ ಅವ್ರು ಇಷ್ಟೊತ್ತು ಮಾಡಿದಂತಹ ತಪಸ್ಸಿನ ಫಲ ಅವ್ರನ್ನ ವಾಪಸ್ ಕರ್ಕೊಂಡ್ಬರೋದಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಆ ಘಟನೆ. ನಾವೇನ್ ಮಾಡ್ತೀವಿ, ಎಂತೆಂಥವ್ರಿದ್ರು ನೋಡ ಅಂತ ನಮಗ್ ಕಾಣೋದು ಅದು. ಅವರೇ ಮಾಡಿದಾರಂತೆ, ನಾವು ಮಾಡಿದ್ರೆ ಇವಾಗ ಅಂತ ನಮ್ಮ ಅನುಕೂಲಕ್ಕೆ ನಾವು ತಿರುಗಿಸ್ಕೊಂತೀವಿ. ಅದನ್ನ ಎಷ್ಟು ನಾವು ತಗೋಬೇಕು ಅಷ್ಟನ್ನೇ ನಾವು ತಗೋತೀವಿ, ಯಾಕೆ ನಮ್ಗೆ ಅನುಕೂಲ ಅದಕ್ಕೋಸ್ಕರ. ಆದ್ರಿಂದ ದುರ್ಗುಣ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಮನುಷ್ಯನಾಗ ಯಾಕೆ ಹುಟ್ಟೋದೇ ಇಲ್ಲ. ಆದ್ರಿಂದ